ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 80ನೆಯ ತಿರುನಾಮ ಕ್ರಮಃ. ಮಹಾಭಾರತದ ಯುದ್ಧ ಆರಂಭವಾಗುವುದಕ್ಕೂ ಮೊದಲು ಅರ್ಜುನ ಮತ್ತು ದುರ್ಯೋಧನ ಇಬ್ಬರೂ ಕೃಷ್ಣನ ಸಹಾಯವನ್ನು ಕೇಳಲು ದ್ವಾರಕೆಗೆ ಹೋದರು. ಮೊದಲು ದುರ್ಯೋಧನನು ಕೃಷ್ಣನು ವಿಶ್ರಾಂತಿ ಪಡೆಯುತ್ತಿದ್ದ ಕೋಣೆಗೆ ಬಂದನು. ಕೃಷ್ಣನ ತಲೆಯ ಹತ್ತಿರ ಖಾಲಿ ಆಸನವನ್ನು ನೋಡಿ ಅದರಲ್ಲಿ ಕುಳಿತು ಕೃಷ್ಣನು ಎಚ್ಚರಗೊಳ್ಳುವವರೆಗೆ ಅಶಾಂತಿಯಿಂದ ಕಾಯುತ್ತಿದ್ದನು. ಅರ್ಜುನನು ಸ್ವಲ್ಪ ತಡವಾಗಿ ಕೃಷ್ಣನು ವಿಶ್ರಾಂತಿ ಪಡೆಯುತ್ತಿದ್ದ ಕೋಣೆಗೆ ಬಂದನು. ಕೃಷ್ಣನ ಪಾದಗಳ ಹತ್ತಿರ ಖಾಲಿ ಜಾಗವನ್ನು ನೋಡಿ ಕೈಗಳನ್ನು ಜೋಡಿಸಿ ಕೃಷ್ಣನು ಎಚ್ಚರಗೊಳ್ಳುವವರೆಗೆ ಶಾಂತವಾಗಿ ಕೂತಿದ್ದನು. ಕೃಷ್ಣನು ಎಚ್ಚರಗೊಂಡಾಗ ತನ್ನ ಪಾದಗಳ ಬಳಿ ಕಾಯುತ್ತಿದ್ದ ಅರ್ಜುನನನ್ನು ಕಂಡನು. ಹಾಗೆ ತಿರುಗಿ ನೋಡಿದಾಗ ದುರ್ಯೋಧನನು ಅಲ್ಲೇ ಕಾಯುತ್ತಿರುವುದನ್ನು ಗಮನಿಸಿದನು. ಇಬ್ಬರು ಏಕೆ ಬಂದಿದ್ದಾರೆಂಬುದು ಕೃಷ್ಣನಿಗೆ ತಿಳಿದಿದ್ದರೂ ಆತ ಇಬ್ಬರನ್ನೂ ನೋಡಿ, ನೀವು ಇಬ್ಬರು ದ್ವಾರಕೆಗೆ ಏಕೆ ಬಂದಿದ್ದೀರಿ ಎಂದು ಕೇಳಿದನು. ಇಬ್ಬರು ಯುದ್ಧದಲ್ಲಿ ನಮಗೆ ಸಹಾಯ ಬೇಕು ಎಂದು ಹೇಳಿದರು. ಪಾಂಡವರನ್ನು ಬೆಂಬಲಿಸುವುದಾಗಿ ಕೃಷ್ಣನು ಮೊದಲೇ ಹೇಳಿದ್ದರೂ ನ್ಯಾಯವಾಗಿರಲು ಇಬ್ಬರಿಗೂ ಒಂದು ಆಯ್ಕೆಯನ್ನು ನೀಡಿದನು. ಅದಕ್ಕೆ ದುರ್ಯೋಧನನು, ಹಾಗಿದ್ದರೆ ನಾನು ಮೊದಲು ಬಂದಿದ್ದೇನೆ, ಆದ್ದರಿಂದ ಮೊದಲ ಆಯ್ಕೆ ಮಾಡುವ ಹಕ್ಕು ನನಗೇ ಇರಬೇಕು ಎಂದು ಪಟ್ಟು ಹಿಡಿದನು. ಕೃಷ್ಣನು ನಗುತ್ತಾ, ಅರ್ಜುನನೇ ಮೊದಲಾಗಿ ಆಯ್ಕೆ ಮಾಡುತ್ತಾನೆ, ಏಕೆಂದರೆ ಅವನು ನಿನಗಿಂತ ಕಿರಿಯನು ಎಂದು ಹೇಳಿದನು. ಇದನ್ನು ಕೇಳಿದ ದುರ್ಯೋಧನನು ಮನಸ್ಸಿನಲ್ಲಿ ನಾರಾಯಣಿ ಸೇನೆಯನ್ನು ತಾನೇ ಪಡೆಯಬೇಕೆಂದು ಬಯಸಿದನು. ಅರ್ಜುನನು ಕೃಷ್ಣನ ನಾರಾಯಣಿ ಸೇನೆಯನ್ನು ಆಯ್ಕೆ ಮಾಡಬಾರದೆಂದು ಅವನು ಆಶಿಸಿದನು. ಅರ್ಜುನನು ಕ್ಷಣವೂ ಯೋಚಿಸದೆ ತಕ್ಷಣ ಕೃಷ್ಣನ ಪಾದಗಳಿಗೆ ನಮಸ್ಕರಿಸಿ, ನಾನು ನಿಮ್ಮನ್ನೇ ಆಯ್ಕೆ ಮಾಡುತ್ತೇನೆ, ದಯವಿಟ್ಟು ನನ್ನ ಸಾರಥಿಯಾಗಿಯೂ ಮಾರ್ಗದರ್ಶಿಯಾಗಿಯೂ ಇರಿ ಎಂದು ಕೇಳಿಕೊಂಡನು. ಇದನ್ನು ಕೇಳಿದ ದುರ್ಯೋಧನನು ಬಹಳ ಸಂತೋಷಪಟ್ಟನು. ಏಕೆಂದರೆ 10 ಲಕ್ಷ ಶೂರ ಯೋಧರನ್ನು ಹೊಂದಿದ್ದ ಬಲಿಷ್ಠ ಹಾಗೂ ವೈಭವಶಾಲಿಯಾದ ನಾರಾಯಣಿ ಸೇನೆ ಕೌರವರ ಪರವಾಗಿ ದೊರಕಿತ್ತು. ಆದರೆ ದುರ್ಯೋಧನನಿಗೆ ತಿಳಿಯದೆ ಹೋದ ಸತ್ಯವೇನೆಂದರೆ, ಎಂದಿಗೂ ಕ್ಷಯವಾಗದ ಐಶ್ವರ್ಯ ಸ್ವರೂಪನಾದ ಕೃಷ್ಣನನ್ನೇ ಅರ್ಜುನನು ತನ್ನ ಪರವಾಗಿ ಆರಿಸಿಕೊಂಡ ಕ್ಷಣದಿಂದಲೇ ಯುದ್ಧ ಆರಂಭಕ್ಕೂ ಮುನ್ನ ಪಾಂಡವರ ಜಯ ನಿಶ್ಚಿತವಾಗಿತ್ತು. ಕ್ರಮಃ ಎಂದರೆ ನಿತ್ಯ ಐಶ್ವರ್ಯವನ್ನು ಹೊಂದಿರುವವನು ಎಂದು ಅರ್ಥ. ನಾವು ಪ್ರತಿದಿನ ಕ್ರಮಾಯ ನಮಃ ಎಂದು ಜಪಿಸಿದರೆ ಭಗವಂತನು ತನ್ನ ದಿವ್ಯ ಪಾದ ಸೇವೆ ಎಂಬ ಶಾಶ್ವತ ಐಶ್ವರ್ಯವನ್ನು ನಮಗೆ ಅನುಗ್ರಹಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.